ನಮಸ್ಕಾರ ರೀ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಬಟ್ಲು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಮತ್ತು ಒಂದು ಬಟ್ಲು ಹೆಸರು ಕಾಳು ಮತ್ತು ಕಡ್ಲಿ ಬೇಳೆನ ಗಿರ್ನಿ ಹಾಕ್ಸ್ಕೊಂಬಂದು ಇಟ್ಕೊಂಡಿದ್ದೋ ಹಿಟ್ಟಿದು, ಮತ್ತು ಒಂದು ಬಟ್ಲು ಜೋಳದ ಹಿಟ್ಟು. ಇವು ಮೂರನ್ನು ಸೇರಿಸಿ ಇದಕ್ಕೆ ಅಜ್ವಾನನ ಈ ಥರ ಕೈಲೇ ತಿಕ್ಕಿ ಹಾಕಬೇಕು. ಅಜ್ವಾನ ಹಾಕೋದ್ರಿಂದ ಪರಿಮಳ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮತ್ತು ಆಮೇಲೆ ಇದಕ್ಕೆ ಗಜ್ಜರಿ, ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ, ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಬಿಳೆ ಎಳ್ಳು ತೊಗೊಂಡಿದ್ದೀನಿ ನಾನು. ನೀವು ಕರೆ ಎಳ್ಳಿದ್ರೂ ತೊಗೋಬೋದು. ಇದನ್ನೆಲ್ಲ ಇದಕ್ಕೆ ಹಾಕಿ, ಮತ್ತು ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆನೂ ನೀವು ತುರಿದು ಹಾಕೋಬೋದು. ಇವಷ್ಟೂ ಇದಕ್ಕೆ ಹಾಕಿ, ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಹಸೆ ಖಾರ ಅಂದರೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸೆ ಖಾರನ ಹಾಕೋಬೇಕು. ಇದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಶೇಂಗಾ ಪೌಡ್ರ್, ಹುರಿದಿರೋ ಶೇಂಗಾ ಪೌಡ್ರು ಹಾಕಿ ಇದನ್ನ ಮೊದಲು ಚೆಂದಾಗಿ ಈ ಥರ ಕೈ ಆಡಿಸ್ಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪನೇ ನೀರು ಹಾಕಿ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು ಈ ರೀತಿ. ಆಮೇಲೆ ಇದಕ್ಕೆ ಒಂದು ಕವರ್ ತೊಗೊಂಡು, ಕವರ್ಲಾದ್ರೂ ಮಾಡ್ಕೋಬೋದು ಅಥವಾ ನೀವು ಬಟ್ಟೆಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಈ ಕವರಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತು ಹಿಟ್ಟು ತೊಗೊಂಡು ಆ ಹಿಟ್ಟಿಗೂ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಲಟ್ಟಿಸ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಲಟ್ಟಿಸ್ಕೋಬೋದು. ಇದು ಉತ್ತರ ಕರ್ನಾಟಕದ ಕಡೆ ಎಲ್ಲರ ಮನೆಯಲ್ಲೂ ಇದು ಫೇಮಸ್ಸು. ಮತ್ತು ಇದಕ್ಕಂತಲೇ ಹಿಟ್ಟನ್ನು ನಾವು ಹಾಕ್ಸಿಟ್ಬಿಟ್ಟಿರ್ತೀವಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಮಕ್ಕಳಿಗೆ ಆರೋಗ್ಯಕರವಾಗಿ ಈ ಥರ ಮಾಡಿಕೊಡ್ಬೋದು. ಒಬ್ಬೊಬ್ರು ಮಕ್ಕಳು ತರಕಾರಿ ತಿಂತಿರೋದಿಲ್ಲ, ಈ ಥರ ಹಾಕಿ ಮಾಡೋದ್ರಿಂದ ತಿಂತಾರೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಆಮೇಲೆ ಕಾದಿರೋ ಹಂಚಿಗೆ ಈ ಥರ ಹಾಕಿ ನೋಡ್ತಿರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಸುತ್ತಲೂ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಾನಿಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀನಿ. ಈ ಕವರಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ಇದಕ್ಕೆ ಎಣ್ಣೆ ಹಚ್ಚಲೇಬೇಕು, ಇಲ್ಲಾಂದರೆ ಅಂಟ್ಕೊಳೋ ಚಾನ್ಸಸ್ ಇರುತ್ತೆ. ನೋಡ್ತಾ ನೀವು ಇಲ್ಲಿ 2 ಕಡೆನೂ ಈ ಥರ ಬೇಯಿಸ್ಕೋಬೇಕು. ಇದು ಯಾವುದೇ ರೀತಿ ಹರಿಯೋದಿಲ್ಲ ಇದು. ಸೊ ನೋಡ್ತಿರ್ಬೋದು ನೀವು ಇಲ್ಲಿ. ಇದು ತರಕಾರಿ ಎಲ್ಲ ಹಾಕಿದ್ರಿಂದ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಮಕ್ಕಳು ಮನೆಯಲ್ಲಿರೋದ್ರಿಂದ ಮಾಡಿಕೊಡ್ಬೋದು ನೀವು ಇದನ್ನು. ಮತ್ತು ಲಂಚ್ ಬಾಕ್ಸಿಗೂ ಹಾಕ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ನೀವು ಇಲ್ಲಿ. ಇದ್ರ ಜೊತೆ ನೀವು ಮೊಸರು ಅಥವಾ ತುಪ್ಪ, ಬೆಣ್ಣೆ ಯಾವುದಾದ್ರೂ ನಡೆಯುತ್ತೆ. ಬೆಳಗಿನ ತಿಂಡಿಗೂ ನಡೆಯುತ್ತೆ, ರಾತ್ರಿ ಊಟಕ್ಕೂ ಇದು ಆಗ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.